ಬೆಂಗಳೂರಿನಲ್ಲಿ ಮಳೆ ಆಟದ ನಡುವೆ ಡೆಂಘಿ ಅಟ್ಟಹಾಸ ಮೆರೆದಿದೆ. ನಿತ್ಯ ನೂರಾರು ಕೇಸ್ಗಳು ಪಾಸಿಟಿವ್ ಬರ್ತಿವೆ. 2000 ಗಡಿ ದಾಟಿ ಡೆಂಘಿ ದಾಂಗುಡಿ ಇಡ್ತಿದೆ. ಇದೇ ಹೊತ್ತಲ್ಲಿ ಗಾರ್ಡನ್ ಸಿಟಿ ವೈರಸ್ಗಳ ಹಬ್ ಆಯ್ತಾ ಅನ್ನೋ ಆತಂಕ ಮೂಡಿದೆ. ಸಂಜೆಯಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ಜಿಟಿ ಮಳೆಯಾಗ್ತಿದೆ. ಜೋರಾಗಿ ಸುರಿತಿಲ್ಲ, ಸುಮ್ಮನೇನೂ ಇರ್ತಿಲ್ಲ. ಇದೇ ಮಳೆಯಾಟ ಡೆಂಗಿ ಹೆಚ್ಚಳಕ್ಕೆ ಕಾರಣವಾಗಿದೆ. ನಿಂತ ನೀರಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ ಹರಡುತ್ತಿದೆ. ಡೆಂಗಿ ಓಟಕ್ಕೆ ಬ್ರೇಕ್ ಹಾಕಲು ಹರಸಾಹಸ ಪಡ್ತಿರೋ ಸರ್ಕಾರ ಐಎಎಸ್ ಅಧಿಕಾರಿಗಳ ಕಿವಿ ಹಿಂಡಿದೆ. ಡೆಂಗಿ ಹಾವಳಿ ಬೆಂಗಳೂರಿನಲ್ಲಿ ಬ್ರೇಕ್ ಫೇಲ್. ಐಎಎಸ್ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್. ಡೆಂಗಿ ಆರ್ಭಟ ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲಂತೂ ಹೆಮ್ಮಾರಿ ಕಂಟ್ರೋಲ್ ತಪ್ಪಿದೆ. 24 ಗಂಟೆಯಲ್ಲಿ 95 ಜನರಲ್ಲಿ ಡೆಂಗಿ ದೃಢಪಟ್ಟಿದೆ. ನಗರದಲ್ಲಿ ಡೆಂಗಿ ಪಾಸಿಟಿವ್ ಸಂಖ್ಯೆ 2083ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಡೆಂಗಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ತಮ್ಮ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ವಿಧಾನಸೌಧದಲ್ಲಿ ಐಎಎಸ್ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು. ಡೆಂಗಿ ನಿಯಂತ್ರಣಕ್ಕೆ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ಅಂತಂದ್ರು. ಇದೇ ವೇಳೆ ಕೆಲ ಆಫೀಸರ್ಸ್ ಕಾರ್ಯವೈಖರಿಗೆ ಅಸಮಾಧಾನ ಹೊರಹಾಕಿದ ಸಿಎಂ, ಜಿಲ್ಲಾಧಿಕಾರಿಗಳು ಅಂದ್ರೆ ಮಹಾರಾಜರಲ್ಲ, ಮಹಾರಾಜರು ಅನ್ನೋ ಮನೋಭಾವ ಬಿಟ್ಟು ಜನಸೇವೆ ಮಾಡಿ ಅಂತ ಖಡಕ್ ಸೂಚನೆ ನೀಡಿದ್ರು. ಜಿಲ್ಲಾಧಿಕಾರಿಗಳು, ಆರೋಗ್ಯಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಕ್ಷಿಪ್ರವಾಗಿ ಕೆಲಸ ಮಾಡಬೇಕು. ಕಲುಷಿತ ನೀರಿಗೆ ಹಲವರ ಸಾವಾಗಿದೆ. ಇಂಥ ಪ್ರಕರಣಗಳು ಮರುಕಳಿಸಿದ್ರೆ ನೀವೇ ಹೊಣೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿದೀವಿ. ಡೆಂಗಿ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಿರೋ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದಿಷ್ಟು ಜನ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಿ ಅಂತಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಆತಂಕ ಪಡುವ ಪರಿಸ್ಥಿತಿ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಆ ಥರ ಪರಿಸ್ಥಿತಿ ಏನಿಲ್ಲ. ನಾವು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡುವಂಥದ್ದು ಆ ಪರಿಸ್ಥಿತಿ ಏನಿಲ್ಲ. ಯಾಕೆಂದರೆ ಎಲ್ಲ ಸೌಲಭ್ಯಗಳಿದೆ, ಬೆಡ್ಗಳಿದೆ, ಔಷಧಿಗಳಿದೆ ಮತ್ತು ಆ ರೀತಿಯಾದಂಥ ಆತಂಕ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಅದನ್ನೇ ನಿನ್ನೆ ಹೇಳಿದ್ದಾರೆ. ರಾಜಧಾನಿಯಲ್ಲಿ ಡೆಂಗಿ ಜೊತೆ ಝೀಕಾ ಆತಂಕ. ಸಿಲಿಕಾನ್ ಸಿಟಿ ವೈರಸ್ಗಳ ಹಬ್ ಆಗ್ತಿದೆ. ನಗರದಲ್ಲಿ ಈಗಾಗಲೇ ಸಾವಿರಾರು ಜನರು ಡೆಂಗಿಗೆ ತುತ್ತಾಗಿದ್ದಾರೆ. ಇದರ ನಡುವೆ ಶಿವಮೊಗ್ಗದಲ್ಲಿ ಪತ್ತೆಯಾಗಿದ್ದ ಝೀಕಾ ವೈರಸ್ನಿಂದ ಬೆಂಗಳೂರಲ್ಲೂ ಆತಂಕ ಮೂಡಿದೆ. ಹಾಗೆ ನೆರೆಯ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ವೈರಸ್ 3 ಬಾಲಕರನ್ನ ಬಲಿ ಪಡೆದಿದೆ. ಇದರಿಂದ ಸಿಟಿಯಲ್ಲಿ ದಿಗಿಲು ಮೂಡಿಸಿದೆ. ಇನ್ನು ಡೆಂಗಿ ಹಾಗೂ ಝೀಕಾ ವೈರಸ್ ಲಕ್ಷಣಗಳು ಒಂದೇ ರೀತಿ ಇವೆ. ಜ್ವರ, ತಲೆನೋವು, ಕಣ್ಣು ಕೆಂಪಾಗುವಿಕೆ, ದೇಹದಲ್ಲಿ ದದ್ದುಗಳು, ಕೀಲು ಮತ್ತು ಸ್ನಾಯುಗಳಲ್ಲಿ ನೋವು ಕಂಡು ಬಂದ್ರೆ ನಿರ್ಲಕ್ಷ್ಯ ಬೇಡವೇ ಬೇಡ ಅಂತ ತಜ್ಞ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಈ ಡೆಂಗು ಫೀವರು ಮತ್ತು ಝೀಕಾ ವೈರಸ್ಸು 2 ವೈರಲ್ ಡಿಸೀಸಸ್ಸು. ಒಂದು ವೈರಸ್ ಡೆಂಗು ವೈರಸ್ ಇಂದ ಬರುವಂತಹ ಒಂದು ವೈರಸ್ಸು, ಝೀಕಾ ವೈರಸ್ ಇಂದ ಬರುವಂತಹ ವೈರಸ್ಸು. ಎರಡೂ ಮಸ್ಕಿಟೋಯಿಂದ ಸ್ಪ್ರೆಡ್ ಆಗೋಂಥ ಕಾಯಿಲೆಗಳು. ಏಡಿಸ್ ಈಜಿಪ್ಟೆ ಮಸ್ಕಿಟೋಯಿಂದ ಸ್ಪ್ರೆಡ್ ಆಗೋಂಥ ಕಾಯಿಲೆಗಳು. 2 ರೋಗ ಲಕ್ಷಣಗಳೂ ಸಾಮಾನ್ಯಕ್ಕೆ ಒಂದೇ ಥರ ಇರ್ತವೆ. ಅದರಲ್ಲಿ ಸಿವಿಯರ್ ಫಾರ್ಮ್ನಲ್ಲಿ ನಮಗೆ ಡೆಂಗು ಸಿವಿಯಾರಿಟಿ ಜಾಸ್ತಿ ಇರುತ್ತೆ. ಈ ನಡುವೆ ಸಾರಿಗೆ ಇಲಾಖೆ ಎಚ್ಚೆತ್ತಿದೆ. ಬಿಎಂಟಿಸಿಯ ಎಲ್ಲಾ ಘಟಕಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ, ಸ್ವಚ್ಛತೆಗೆ ಆದ್ಯತೆ ನೀಡಿ ಅಂತ ಸಂದೇಶ ರವಾನಿಸಿದೆ. ಅನಿಲ್ ಕಲ್ಕೆರೆ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.